ಎಲ್ಲರಿಗೂ ನಮಸ್ಕಾರ. ಸ್ವಾಮಿ ಪುರುಷೋತ್ತಮಾನಂದ ಅವರು ಆಲೋಚನೆ ಪ್ರಚೋದನೆ ಎಂಬ ಪುಸ್ತಕದಲ್ಲಿ ವಿವಾಹವೆಂಬ ವಿಚಾರದ ಬಗ್ಗೆ ಹೀಗೆ ಹೇಳಿದ್ದಾರೆ. ವಿವಾಹ ಒಂದು ಶ್ರೇಷ್ಠ ಆದರ್ಶ. ಆದರದು ಕೇವಲ ಗಂಡು ಶರೀರದೊಂದಿಗೆ ಹೆಣ್ಣು ಶರೀರದ ವಿವಾಹವಾದ ಪಕ್ಷದಲ್ಲಿ ಅಲ್ಲಿ ಮೂಡಿಬರುವ ಫಲ ಸಂತಾನವೊಂದೇ. ಗಂಡಿನ ಹೃದಯದೊಂದಿಗೆ ಹೆಣ್ಣಿನ ಹೃದಯದ ವಿವಾಹವಾದ ಪಕ್ಷದಲ್ಲಿ ಅರಳುವುದು ಪ್ರೇಮ ಪುಷ್ಪ. ಗಂಡಿನ ಆತ್ಮದೊಂದಿಗೆ ಹೆಣ್ಣಿನ ಆತ್ಮದ ವಿವಾಹವಾಗಿ ತಾದಾತ್ಮ್ಯಗೊಂಡಾಗ ದೊರೆಯುವ ಫಲವೇ ಆತ್ಮಾನಂದ, ಅಮೃತಾನಂದ. ಇಂತಹ ವಿವಾಹದ ದಿವ್ಯಾದರ್ಶವೊಂದು ಶ್ರೀರಾಮಕೃಷ್ಣ ಶ್ರೀ ಶಾರದಾದೇವಿಯರ ಜೀವನದಲ್ಲಿ ಪರಿಪೂರ್ಣತೆ ಪಡೆದಿತ್ತು. ವಿವಾಹ ಒಂದು ಅದ್ಭುತ ವ್ಯವಸ್ಥೆ. ಈ ವ್ಯವಸ್ಥೆ ಇಲ್ಲದೆ ಹೋಗಿದ್ದರೆ ಇಡೀ ವಿಶ್ವವೇ ಇಂದು ಮಾನವ ಪ್ರಾಣಿಗಳಿಂದ ತುಂಬಿದ ಕಾನನವಾಗುತ್ತಿತ್ತು. ಪತಿವ್ರತಾ ಧರ್ಮವನ್ನು ಬಹಳವಾಗಿ ಉಪದೇಶಿಸಲಾಗಿದೆ. ಆದರೆ ಸತಿವ್ರತಾ ಧರ್ಮವನ್ನೇಕೆ ಯಾರೂ ಬೋಧಿಸುತ್ತಿಲ್ಲ? ಇದು ಕೆಲವು ಮಹಿಳೆಯರ ಆತಂಕ. ಇದಕ್ಕೊಂದು ಸುಂದರ ಸಮಾಧಾನಕರ ಉತ್ತರ ಶ್ರೀರಾಮಕೃಷ್ಣರ ಜೀವನದಲ್ಲಿದೆ. ಅವರು ತಮ್ಮ ಸತಿಯನ್ನು ನಡೆಸಿಕೊಂಡ ಬಗೆ, ತಾವು ಸತಿಯೊಂದಿಗೆ ನಡೆದುಕೊಂಡ ಬಗೆ ಸತಿವ್ರತಾ ಧರ್ಮದ ಒಂದು ಉಜ್ವಲ ಮಾದರಿ.